ಸೊ ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ನಿನ್ನೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘ ಅಥವಾ ಬಳಗದ ಎಲ್ಲ ಸದಸ್ಯರುಗಳಿಗೆ, ಪದಾಧಿಕಾರಿಗಳಿಗೆ ಮತ್ತು ನಮ್ಮ ಶಾಲೆಯ ಈ ಶಾಲೆಯ ಅಧ್ಯಾಪಕ ವರ್ಗದವರಿಗೆ, ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಮೊಟ್ಟ ಮೊದಲನೇದಾಗಿ ನನ್ನ ಧನ್ಯವಾದಗಳು. ಯಾಕೆಂದರೆ ಈ ಶಾಲೆಗೆ ನಾನು 74 ವರ್ಷ ಆಯಿತು ಈ ಶಾಲೆಯನ್ನು ಬಿಟ್ಟು. ಈ ಶಾಲೆಗೆ ಪುನಃ ನನ್ನನ್ನು ವಾಪಸ್ ಕರ್ಕೊಂಡು ಬಂದು ಗೌರವಾಧ್ಯಕ್ಷರಾಗಿ ಆಗಬೇಕು ಅಂತ ಹೇಳಿಕೊಳ್ಳಿಕ್ಕೆ ನಾನು ತುಂಬ ಸಂತೋಷದಿಂದ ಒಪ್ಕೊಂಡೆ. ಅದಕ್ಕೆ ಕಾರಣಗಳನ್ನು ಹೇಳ್ತೇನೆ. ನಾನು ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು. ಅದರಲ್ಲೂ ಇದಕ್ಕೆ ಕಾರಣಕರ್ತರಾದಂಥ ನಟರಾಜರು, ನನಗೆ ನಟರಾಜರು ಪರಿಚಯ ಇತ್ತು, ಆದರೆ ಅಷ್ಟು ಸಂಪರ್ಕ ಇರಲಿಲ್ಲ. ಏಕೆಂದರೆ ನಾನು ಅಲ್ಲಿ ಹೋದ್ಮೇಲೆ ನನಗೆ ಎಲ್ಲ ಸಂಪರ್ಕಗಳು, ಹೊಸ ಸಂಪರ್ಕಗಳು ಬಂದು ಹಳೆ ಸಂಪರ್ಕಗಳು ಕಡಿಮೆ ಆಯಿತು. ಬಿಕಾಸ್ ನನ್ನ ದೈವಜ್ಞಗಳು ಬೇರೆ ಆಯಿತು ಎಲ್ಲ. ಏಕೆಂದರೆ ನಾನು ಇಲ್ಲಿಂದ ಹೋದರೂ ನನ್ನ ದೈವಜ್ಞಗಳು ಪ್ರತಿ ವರ್ಷ ಬದಲಾವಣೆ ಶುರುವಾಯಿತು. ಅದಕ್ಕೆ ಏನಂದರೆ ನನ್ನ ಸಂಘ, ನನ್ನ ಪರಿಸರ, ನನ್ನ ಎಲ್ಲವೂ ಮೂಲ ಕಾರಣಗಳಾಯಿತು ನನಗೆ. ಸೊ ಇದು ಈ ರೀತಿ ನಾನು ಈ ರೋಡಲ್ಲಿ ತುಂಬ ಹೋಗ್ತಾ ಇತ್ತು. ಈಗ ಈ ಬಿಲ್ಡಿಂಗ್ ನೋಡಿ ನನಗೆ ತುಂಬ ವ್ಯಥೆ ಆಗ್ತಿತ್ತು. ಏನು ನಾನು ಓದಿದ ಶಾಲೆಗೆ ಈ ಥರ ಆಯ್ತಲ್ಲ ಅಂತ. ಆದರೆ ನಾನು ಏನು ಮಾಡೋ ಸ್ಥಿತಿಯಲ್ಲಿ ಒಬ್ಬಟ್ಟು ಇದಾಗಿ ಜೊತೆ ಮಾತಾಡ್ತಾ ಇದ್ದೆ. ನಾನು ಮಾತಾಡ್ತಾ ಹೇಳ್ತಾ ಇದ್ದೀನಿ ಈ ಥರ ಆಗ್ತಾ ಇದೆಯಲ್ಲ ಅಂತ. ಆವಾಗ ನಟರಾಜ್ ಅವ್ರು ಫೋನ್ ಮಾಡಿದಾಗ ನನಗೆ ಇಷ್ಟ ಆಯಿತು. ಏನು ನೋಡೋಣ, ಇದಕ್ಕೆ ಏನು ಮಾಡಬೇಕು ಸಾಧ್ಯವಾಗಲ್ಲ, ನನ್ನ ಪ್ರಯತ್ನ ಎಲ್ಲ ಬೇಕಾದ್ರೆ. ಯಾಕೆ ಅಂದರೆ ಇಲ್ಲಿರೋತಕ್ಕಂಥ ಎಲ್ಲ ಪದಾಧಿಕಾರಿಗಳು ನನ್ನ ವಯಸ್ಸಿನ ಅಂತರದಿಂದ ಕೆಲವು ತುಂಬ ಕಮ್ಮಿ ಅಂತರವಿರ್ಬೋದು, ತುಂಬ ಲಾರ್ಜ್ ಅಂತರ ಇರ್ಬೋದು. ಆದರೆ ನಿಮ್ಮಗಳ ಫ್ಯಾಮಿಲಿಗಳಲ್ಲಿ ನಿಮ್ಮ ಬ್ರದರ್ಸು, ಸಿಸ್ಟರ್ಸು, ಫಾದರು, ಏನೋ ಕಸಿನ್ಸು ಎಲ್ಲರೂ ನನಗೆ ಪರಿಚಯ ಇದೆ. ಯಾಕೆಂದರೆ ಪ್ರತಿಯೊಬ್ಬರ ಮುಖಾಂತರ ನಾನು ಮಾತಾಡಿದಾಗ ಎಲ್ಲರ ಜೊತೆ ನನ್ನ ಕನೆಕ್ಷನ್ ಇದೆ, ಅವ್ರ ಸಂಬಂಧಿಕರುಗಳ ಜೊತೆ. ಯಾಕೆಂದ್ರೆ ನಾನು ಯಾವುದನ್ನು ಮರ್ತಿಲ್ಲ ನಾನು. ಸೊ ಇರಬೇಕಾದ್ರೆ ಇಂಥ ಸಂಘ ಸ್ಥಾಪನೆ ಆಗಿರೋದು ಬಹಳ ಮುಖ್ಯವಾದ ಕೆಲಸ. ಯಾಕೆಂದರೆ ನಾನು ಬೇಕಾದಷ್ಟು ಹೇಳಬೇಕಾಗಿಲ್ಲ, ಬೇಕಾದಷ್ಟು ವಿಶ್ವವಿದ್ಯಾಲಯಗಳು, ಬೇಕಾದಷ್ಟು ದೇಶಗಳು, ಬೇಕಾದಷ್ಟು ಎಲ್ಲ ನಾನು ನೋಡ್ಬಿಟ್ಟಿದ್ದೀನಿ. ಇಂಥ ಹಳೆಯ ವಿದ್ಯಾರ್ಥಿಗಳ ಸಂಘ ಮುಖ್ಯವಾಗಿ ಬಹುಮುಖ್ಯವಾಗಿ ಯೂನಿವರ್ಸಿಟಿಗಳಲ್ಲಿ ಇರ್ತಿತ್ತು. ಶಾಲೆಗಳಲ್ಲಿ ಇದನ್ನು ಈಗ ತಾನೇ ಹೇಳಿದ್ರು. ಅದೇ ಕಾರಣಕ್ಕೋಸ್ಕರ ನಾನು ಹೇಗೆ ಇದಕ್ಕೆ ಬರಬೇಕಾಯಿತು ಅಂದರೆ, ಸರ್ಕಾರದಿಂದ ಸಂಕೋಲೆ ಬಂದು ಅದನ್ನು ಸ್ಥಾಪನೆ ಮಾಡಬೇಕು ಅಂತ ಸರ್ಕಾರಕ್ಕೆ ಈಗ ಎಚ್ಚರ ಆಗಿ ಅದನ್ನು ಗುರುತಿಸಿ ನೀವು ಇದನ್ನು ಸಂಘ ಸ್ಥಾಪನೆ ಮಾಡೋದಂತೂ ಬಹಳ ಮುಖ್ಯವಾದ ವಿಷಯ, ಮುಖ್ಯವಾದ ಹೆಜ್ಜೆ. ಈ ಬಳಗ ಕೇವಲ ನಾಮಕಾವಸ್ಥೆಯಾಗಿರಬಾರ್ದು. ನಮ್ಮ ದೇಶದಲ್ಲಿ ಅನೇಕ ಸಮಗ್ರ ಸಂಸ್ಥೆಗಳು ಕೇವಲ ನಾಮಕಾವಸ್ಥೆಯಾಗಬೇಕು, ಪರಿಣಾಮಕಾರಿಯಾಗಿರಬೇಕು ಅಂದರೆ ಎಲ್ಲರೂ ಒಗ್ಗಟ್ಟಿನಿಂದ ಇರಬೇಕು. ಯಾವಾಗ ಒಗ್ಗಟ್ಟಿನಿಂದ, ಈ ಮಿರ್ಲೆ ಇಸ್ ಎ ಪ್ಲೇಸ್, ಇಸ್ ಎ ಮಲ್ಟಿ ಕ್ಯಾಸ್ಟ್, ಮಲ್ಟಿ ರಿಲಿಜಿಯಸ್ ಸೊಸೈಟಿ. ಸೊ ಅದಕ್ಕೆ ಇದು ಬಹುಮುಖ್ಯ. ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲರೂ ತಾವು ಒಂದು ಯಾರು ಮಿರ್ಲೆ ಇಸ್ ದಿ ಫೋಕಲ್ ಪಾಯಿಂಟ್, ಇನ್ಯಾವುದೂ ಇಲ್ಲ. ಮಿರ್ಲೆ ಅಂಡ್ ಸ್ಕೂಲ್, ದೀಸ್ ಟೂ ಥಿಂಗ್ಸ್ ಗೋಯಿಂಗ್ ಜಾಯಿನ್ ಟುಗೆದರ್. ಎರಡೇ ಮುಖ್ಯ ನಮ್ಮಗಳಿಗೆ. ಓಕೆ, ನಮ್ಮ ಸ್ಕೂಲು, ನಮ್ಮ ಊರು. ಇದು ನಾನು ಯಾತಕ್ಕೆ ಈಗ ಹೇಳಬೇಕಾಯ್ತು ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇತ್ತೀಚೆಗೆ ನಮ್ಮ ಮಿರ್ಲೆ ಚಂದ್ರಶೇಖರ್ ಅವರು ತುಂಬ ಆರ್ಟಿಕಲ್ಗಳು ಬರೀತಿರ್ತಾರೆ. ಒಂದು, ಈ ಹಣಮಂತರು ಆ ಟೈಪ್ ಮರ್ತೋಗ್ತಾರೆ. ಹಣಮಂತರು ಈಗ ಮುಳುಗಾಲ ಇಲ್ಲ ಅಂತ ಏನೋ ಒಂದು ಇದ್ರ ಬಗ್ಗೆ ಬಂದಿದ್ರು. ನನಗೆ ಗೊತ್ತಿದ್ದಂಥ, ನನಗಿಂತ ಸ್ವಲ್ಪ ಹಿರಿಯ ಪ್ರೊಫೆಸರ್ ನನಗೆ ಫೋನ್ ಮಾಡಿದ್ರು ಬೆಳಿಗ್ಗೆ. ಆರ್ಟಿಕಲ್ ನೋಡಿದೆ, ಅದು ಲಂಚ ಇದ್ರ ಬಗ್ಗೆ ಎಲ್ಲ ಮಿರ್ಲೆ ಏನು ಮಿರ್ಲಲ್ಲಿ ನೀವು ಒಬ್ಬರೇ ಇದೇ ರೀತಿ ಇದೆ. ಯಾವಾಗಲೂ ದೇವರುಗಳು ಅಂದರೆ ನೀವು 3 ದಿನಗಳೆಲ್ಲ ಇರ್ತಾರ ನಾನು. So this is a kind of a comments actually. It makes me very happy, proud about this place, proud about this school, proud about their conduct. This is how this is the last long. ಯಾಕೆ ಮನುಷ್ಯ ಎಲ್ಲರೂ ದುಡ್ಡು ಸಂಪಾದನೆ ಮಾಡ್ತಾರೆ ಇಲ್ಲ, ನಾನು ಅದ್ರ ಬಗ್ಗೆ ಹೇಳೋಕ್ಕೋಗಲ್ಲ. ಸೊ ಇಟ್ಸ್ ಎ ವೆರಿ ಗುಡ್ ಎಟ್. ಸೊ ಈಗ ಈ ಶಾಲೆ ಅದು ಶುರುವಾಗಿ, ಯಾಕೆಂದರೆ ನಾನು ಬಿಟ್ಟಿದ್ದೆ ಆಲ್ಮೋಸ್ಟ್ 1957ನಲ್ಲಿ, 49ರಲ್ಲಿ
ಸೊ ದೀರ್ಘ ಅವಧಿಯಲ್ಲಿ ಅನೇಕ ವಿದ್ಯಾರ್ಥಿಗಳು ಈ ಶಾಲೆಯಿಂದ ಈ ಶಾಲೆ ಹೈಸ್ಕೂಲು ಎಲ್ಲ ಪೂರ್ಣವಾಗಿ ಈ ಶಾಲೆ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡಿ ಅನೇಕ ಸ್ಥಾನಗಳನ್ನು ಅಲಂಕರಿಸಿ ಅನೇಕ ಅವರದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ ಸಾರ್ವಜನಿಕ ಸೊಸೈಟಿಗೆ, ಇದಕ್ಕೆಲ್ಲ ಮಾಡಿದ್ದಾರೆ. ಸೊ ಇಂಥ ಶಾಲೆ ಈಗ ಅನೇಕ ಬದಲಾವಣೆಗಳ ಆಧಾರದಿಂದ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಂ ಹೋಗಿದ್ದು, ಗೌರ್ಮೆಂಟ್ ಸ್ಕೂಲಿಂದ ಪ್ರೈವೇಟ್ ಸ್ಕೂಲಿನ ಟ್ರಾನ್ಸಿಷನ್ ಆಗಿದ್ದು, ಈ ಅನೇಕ ಕಾರಣಗಳಿಂದ ಈ ಶಾಲೆಗೆ ಆಕರ್ಷಣೆ ಕಮ್ಮಿಯಾಗಿ ಇವತ್ತು ನಾನು ನೋಡಿದ್ರೆ ಒಂದೇ ಒಂದು ಸ್ಟೂಡೆಂಟು ಒಂದೇ ತರಗತಿಯಲ್ಲಿ ಇರೋದು ನೋಡಿ ನನಗೆ ತುಂಬ ಫಸ್ಟ್, ಯಾಕೆಂದ್ರೆ ನನಗೆ ಹೆಚ್ಚಿಗೆ ಗೊತ್ತಿರಲಿಲ್ಲ. ಇವತ್ತು ಒಂದಾಗಿಂದ ಇದು ಗೊತ್ತಾಯ್ತು ನನಗೆ, ತುಂಬ ವ್ಯಸನವಾದಂಥ ಸಂಗತಿ. ಆದರೆ ಇದು ವ್ಯಸನ ಎಲ್ಲ ಜೀವನದಲ್ಲಿ ಅನೇಕ ವ್ಯಸನ ಸಂಗತಿಗಳು ಬರ್ತವೆ. ಬಟ್ ಅದನ್ನು ಚಾಲೆಂಜ್ ಆಗಿ ತಗೊಂಡು, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಟೇಕ್ ಇಟ್ as a challenge and see to it that schools glory comes back. ಅದಕ್ಕೆ ಏನು ಮಾಡಬೇಕು, ಅದು ಬಹಳವಾದ ಮುಖ್ಯವಾದ ಕೆಲಸ ಇದೆ. ಈಗ ಅನೇಕ ವಿಷಯಗಳನ್ನ ನೀವೆಲ್ಲ ಪ್ರಸ್ತಾಪಿಸಿದ್ರಿ ನೀವು. ಒಂದು ಸ್ಕೂಲ್ ಬಿಲ್ಡಿಂಗು, ಒಂದು ಟೀಚರ್ಸು, ಇದು ಅನೇಕ ಸಮಸ್ಯೆಗಳನ್ನ ನೀವು ನಮ್ಮ ಸ್ಕೂಲ್ ಬಗ್ಗೆ ನಾವು ತಿಳ್ಕೊಂಡು ತಿಳಿಬೇಕಾಗುತ್ತೆ. ಇದರ ಮಧ್ಯ ನಾನೇನು ಹೇಳ್ತೀನಿ ಅಂದರೆ, ದಿಸ್ ಟೀಚಿಂಗ್, ಲರ್ನಿಂಗ್, ಎಜುಕೇಷನ್, ಟೆಕ್ನಾಲಜಿ ಎಲ್ಲಾದರೂ ನಾವು ಮಹತ್ತರವಾದ ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ. ಅದೇ ಯಾವ ಹೈಯರ್ ಎಜುಕೇಷನ್ನಲ್ಲಿ ಅದರ ಬದಲಾವಣೆಗಳನ್ನು ಹೇಗೆ ತೀವ್ರವಾಗಿ ನಾವು ನೋಡ್ತಾ ಇದ್ದೀವಿ, ಮೂಲಭೂತವಾಗಿ ಅದನ್ನು ಆ ಸ್ಥಾನಕ್ಕೆ ಬಂದು ಅದನ್ನು ಓದಬೇಕಾದ್ರೆ ಆ ರೀತಿಯ ವಿದ್ಯಾಸಂಗತಿಗಳನ್ನು ದಿ ಕೈಂಡ್ ಆಫ್ ಎಜುಕೇಷನಲ್ ಸಿನಾರಿಯೋ that is expected in the next coming years because of all these artificial intelligence, robotics and so many technologies that are happening. ಅದಕ್ಕೆ ಮುಖ್ಯವಾಗಿ ಅದನ್ನು ಎದುರಿಸಬೇಕಾಗಿರುವಂತಹದ್ದು ಈ ಪ್ರಾಥಮಿಕ ಶಿಕ್ಷಣದ ಬದಲಾವಣೆಗಳ ಮುಖಾಂತರ. ಸೊ ಇದು ಪ್ರಾಥಮಿಕ ಶಿಕ್ಷಣದ ಬದಲಾವಣೆಗಳು ಮಹತ್ತರವಾಗಿ ಆಗ್ತಾ ಇದೆ. ಸೊ ಅದಕ್ಕೆ ನಮ್ಮ ಸ್ಕೂಲಲ್ಲಿ, ಮಿಡ್ಲ್ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಈಗ ಇದನ್ನು ಸುಲಭವಾಗಿ ಅನೇಕ ಪ್ರೈವೇಟ್ ಸ್ಕೂಲ್ಗಳು ಎಲ್ಲ ಮಾಡ್ತಾ ಇರ್ತವೆ, ಸೆಂಟ್ರಲ್ ಸ್ಕೂಲ್ಗಳು ಮಾಡ್ತಾ ಇರ್ತವೆ. ಬಿಕಾಸ್ ಅವರಿಗೆ ಅನೇಕ ಸಪೋರ್ಟ್ ಸಿಸ್ಟಮ್ ಇದೆ. ಅವರಿಗೆ ಟೀಚರ್ಸ್ ಅದು ಹಳ್ಳಿಗಳಲ್ಲಿ ಇರಲ್ಲ, ಅವೆಲ್ಲ ನಗರ ಪ್ರದೇಶಗಳಲ್ಲಿ ಇರ್ತಂಥ ಶಾಲೆಗಳಲ್ಲಿ ಸರ್ಕಾರನು ಅವ್ರನ್ನೇ ನೋಡ್ತಿರ್ತದೆ. ಅವ್ರಿಗೆ ಯಾರಿಗೆ ಸಿಕ್ಕಿದೆ ಅವ್ರನ್ನೇ ನಾವು ಪ್ರತಿ ಸಲೂ ಅದಕ್ಕೆ ಪ್ರೋತ್ಸಾಹ ಇದೆ. ಇಂಥ ಶಾಲೆಗಳಿಗೆ ಸರ್ಕಾರದ ಮಾಡುತ್ತೆ, ಬಟ್ ಅಷ್ಟು ತೀವ್ರವಾಗಿ ಅದಕ್ಕೆ ಏನು ಮಾಡಬೇಕು ಅದು ಮಾಡ್ತಾ ಇಲ್ಲ. ಅದು ನನಗೆ ಹೇಳ್ತೀನಿ. ಸೊ ಇದಕ್ಕೆ ಈ ಒಂದು ಮಹತ್ತರವಾದ ಬದಲಾವಣೆ ಆಗಿರಬೇಕಾಗಿರೋದು ಟೀಚರ್ಸ್, ಒಳ್ಳೆಯ ಟೀಚರ್ಸು, ಟೀಚರ್ಸ್ ಟ್ರೈನಿಂಗು. ಇದಕ್ಕೆ ನಾನು ಏನು ಹೇಳೋದು ಅಂದರೆ, ಈಗ ಈ ಸರ್ಕಾರಿ ಶಾಲೆಗಳಿಗೆ ಸರ್ಕಾರ, ನಾನು ನ್ಯೂಸ್ ಪೇಪರಲ್ಲಿ ಓದೋದ್ರಲ್ಲಿ ನಾನು ತಿಳ್ಕೊಂಡಿದ್ದೇನೆ, ಈ ರೀತಿ ತೀವ್ರವಾದ ಇಂಟೆನ್ಸಿವ್ ಡಿಸ್ಕಷನ್ ನಾನು ಮಾಡಿಲ್ಲ. ಇದುವರೆಗೂ ಈ ಥರ ಸಿಕ್ಕಿದಾಗ ನಾನು ಕೇಳಿದ್ದಕ್ಕೆ ನನಗೆ ಅರ್ಥವಾಯ್ತು. ನನಗೆ ಈಗ ದ್ವಿಭಾಷಾ ಸಚಿವರುಗಳು ಮಾಡ್ತಾ ಇದೆಯಾ, ಮೂಲವಾದ ತಪ್ಪು ಮಾಡ್ತಾ ಇರೋದು ಏನು ಅಂದರೆ, ಸರ್ಕಾರ ಈ ಕನ್ನಡ ಭಾಷೆಯಿಂದ ಇಂಗ್ಲೀಷ್ ಭಾಷೆಗೆ ಇಂಗ್ಲೀಷ್ ಸ್ಕೂಲ್ ಲೆವೆಲ್ ಹೋಗೋದು ನನಗೆ ಗೊತ್ತಿಲ್ಲ. ನಾನು ಮಾತಾಡ್ತೀನಿ ಸಿಕ್ಕಿದಾಗ ಮಿನಿಸ್ಟ್ರಿಗಳಲ್ಲಿ ಸಿಕ್ಕಿದ್ರೆ ಅಥವಾ ಸಾಧ್ಯವಾದ ಪ್ರಕಾರ ಹೋಗಿ ಮಾತಾಡ್ತೀನಿ. ಬಟ್ ನಮಗೆ ಇಮಿಡಿಯೇಟ್ ಪ್ರಾಬ್ಲಮ್ಸ್ ಈಗ ಬೇಕಾಗಿರೋದು ಈ ಸ್ಕೂಲ್ಗೆ ಕಟ್ಟಡ ಮತ್ತು ಶಿಕ್ಷಕರು ಇದು. ಸೊ ಇದನ್ನು ನೀವು ಯೋಚನೆ ಮಾಡಿ ಇಮ್ಮಿಡಿಯೇಟಾಗಿ ಎಷ್ಟು ಕೊಠಡಿಗಳು ಬೇಕು. ಬಿಕಾಸ್ ಇಲ್ಲಿ ಜಾಗ ಇದೆ, ತುಂಬ ಜಾಗ. ಈಗ ಅಲ್ಲಿ ನಾನು ಪೇಪರಲ್ಲಿ ಓದಿದ್ದೀನಿ, ಅದಕ್ಕೆ ಪ್ರೈವೇಟ್ ಇಂಡಿವಿಜುವಲ್ ಗೌರ್ಮೆಂಟ್ ಪಾರ್ಟ್ನರ್ಶಿಪ್ಪಲ್ಲಿ ಬೇರೆ ಕಟ್ಟಡಗಳನ್ನು ಕಟ್ಟಿಸ್ಬಿಟ್ಟು ಸರ್ಕಾರಕ್ಕೆ ಮಾಡ್ಬೋದು ಅಂತ ಇದೆ. ಸೊ ಅದನ್ನು ನಾನು ಸರಿಯಾಗಿ ತಿಳ್ಕೊಂಡು, ನಿಮಗಳಿಗೂ ತುಂಬ ಗೊತ್ತಿದೆ, ನನಗೇನು ಜಾಸ್ತಿ, ನೀವುಗಳು ಇದನ್ನೆಲ್ಲ ನೋಡಿರ್ತಾರೆ, ಎಲ್ಲ ಗೊತ್ತಿರ್ತದೆ. ಸೊ ಇದನ್ನು ಸರಿಯಾಗಿ ತಿಳ್ಕೊಂಡು ನಾನು ಸಾಧ್ಯ ಆದಷ್ಟು ಯಾವ ಅಧಿಕಾರ ಬೇಕೋ ಅದನ್ನು ಮೀಟ್ ಮಾಡ್ತೀನಿ ನಾನು. ಓಕೆ, ನಾನು ಯಾವತ್ತೂ ಹೋಗಿಲ್ಲ ವಿಧಾನಸಭೆಗೆ ಇತ್ತೀಚೆಗಂತೂ 15 ವರ್ಷ. ಬಟ್ ನಮ್ಮ ಶಾಲೆಗೋಸ್ಕರ ನಾನು ತಯಾರಾಗಿದ್ದೆ, ನೋಡ್ತೀನಿ ಅದೇ. ಬಟ್ ಅದಕ್ಕೆಲ್ಲ ನೀವು ಮೂಲಭೂತವಾಗಿ ಅದಕ್ಕೆ ಡಾಕ್ಯುಮೆಂಟೇಷನ್ ಪ್ರಿಪೇರ್ ಮಾಡಬೇಕು. ಇಲ್ಲಿನ ಸಮಸ್ಯೆಗಳೇನು, ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಗ್ರಾಮೀಣ ರೈತರು, ಇನ್ಕಮ್ ಲೆವೆಲ್ನಲ್ಲಿ ಎಷ್ಟು ಜನ ಇರ್ತಾರೆ, ಯಾಕೆಂದರೆ ಸರ್ಕಾರಿ ಶಾಲೆಗಳು ಆಲ್ಮೋಸ್ಟ್ ಉಚಿತವಾಗಿರ್ತವೆ. ಈಗ ನೋಡ್ತೀರಾ ನೀವು, ಹಾಸ್ಪಿಟಲ್ಗಳಲ್ಲಿ ಕಾರ್ಪೊರೇಟ್ ಹಾಸ್ಪಿಟಲ್ ಇರುತ್ತೆ, ಮಿಷನರಿ ಹಾಸ್ಪಿಟಲ್ ಇರುತ್ತೆ, ಅಷ್ಟೇ ಮೆಡಿಕಲ್ ಏಡ್ಸ್ ಸೆಕ್ಷನ್ ಇರುತ್ತೆ. ಬಟ್ ಮಿಷನರಿ ಹಾಸ್ಪಿಟಲ್ಗಳಲ್ಲಿ ಭಾರಿ ಕಮ್ಮಿ ಇದ್ದು, ಓಕೆ, ಕಾರ್ಪೊರೇಟ್ ಹಾಸ್ಪಿಟಲ್ ಅದೇ ಉತ್ತಮವಾದ ಆರೋಗ್ಯವನ್ನು ಮಾಡ್ತಾರೆ, ಬಟ್ ತುಂಬ ಜಾಸ್ತಿ. ಈ ರೀತಿ ಸರ್ಕಾರಿ ಶಾಲೆಗಳ ಆಗಿರತಕ್ಕಂಥ ಸೌಲಭ್ಯಗಳು ಈ ಜನತೆಗೆ ಗೊತ್ತಾಗಬೇಕು. ಮುಖ್ಯವಾಗಿ ಅವರಿಗೆ ಮೂಡ್ ಬರಬೇಕು.
ಅವರಿಗೆ ಮೂರು ಏನು ಬರಬೇಕು, ಕನ್ನಡ ಶಾಲೆ, ಕನ್ನಡ ಮಾಧ್ಯಮ ಶಾಲೆಯನ್ನು ಓದಿದ್ರೆ ಅದರಿಂದ ಅನುಕೂಲಗಳು ಜಾಸ್ತಿ, ಅವರ ಗ್ರಹಿಕೆ, ಅದರ ಏನು ಹೇಳಿದ್ರು ಕಂಟ್ರೋಲ್ ಏನೋ ಅವರಿಗೆ ಗ್ರಿಪ್ ಆನ್ ದಿ ಸಬ್ಜೆಕ್ಟ್ ಅಂಡ್ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ದಿ ಥಿಂಗ್ಸ್. ಈಗ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡೋದು ಅದು ಎಲ್ಲರೂ ಒಪ್ಪಿರತಕ್ಕಂಥ ಇದು ಅಪ್ ಟು ಸ್ಕೂಲ್ 8ನೇ ಕ್ಲಾಸ್ 8ನೇವರೆಗೂ ಅದೇನೋ ನೀವು ಸ್ಕೂಲ್ನಲ್ಲೂ ನೀವು NEP ಎಲ್ಲ ಹೇಳ್ತಾರೆ. ಬಟ್ ಯಾವುದಕ್ಕೆ ಇದನ್ನು ಮಾಡೋಕ್ಕಾಗ್ತಾ ಇಲ್ಲ, ಇದು ನಿಜವಾದ ಒಂದು ದುಃಖಕರವಾದ ಸಂಗತಿ. ಇದನ್ನು ಸರಿಯಾಗಿ ಮಾಡಿದ್ರೆ ಮಾಡ್ಬೋದಾಗಿತ್ತು. ಏನೋ ಅನೇಕ ಒತ್ತಡಗಳು ಬರೋ ಈ ಖಾಸಗಿ ಶಾಲೆಗಳ ಒತ್ತಡ, ಅನೇಕ ಕಾರಣಗಳಿಂದ ಇದೆಲ್ಲ ಮಾಡ್ತಾ ಇದ್ದಾರೆ. ಬಟ್ ನಾವು ಅಂಥ ದೊಡ್ಡ ಸರ್ಕಾರದಿಂದ ನೀತಿಗಳನ್ನು ಇಮ್ಮಿಡಿಯೇಟಾಗಿ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಸಿಂಪಲ್ಲಾಗಿ. ಇದು ಓನ್ಲಿ ಒನ್ ರೀಸನ್, ಓನ್ಲಿ ವೇ ಆಫ್ ಡೂಯಿಂಗ್ ದೀಸ್ ಥಿಂಗ್ಸ್ ಚಾಲೆಂಜಸ್. ಈ ಶಾಲೆ ಅತ್ಯುತ್ತಮ ಕಟ್ಟಡಗಳು ಚೆನ್ನಾಗಿದೆ, ಕೊಠಡಿಗಳಲ್ಲಿ ಅನುಕೂಲ, ವಿದ್ಯಾಭ್ಯಾಸ, ವಾಟ್ ಯು ಕಾಲ್ ದಿಸ್ ಟೆಕ್ನಾಲಜಿ ಎನೇಬಲ್ಡ್ ಎಜುಕೇಷನ್, ಲರ್ನಿಂಗ್, ಟೀಚಿಂಗ್, ಅದಕ್ಕೆ ಏನು ಮಾಡಬೇಕು, ಅದನ್ನು ಸ್ಥಾಪನೆ ಮಾಡಿದ್ರೆ ಬಹುಶಃ ಈ ಪ್ರೈವೇಟ್ ಸ್ಕೂಲಿಗೆ ಅದನ್ನು ಅತ್ಯಂತ ಕಮ್ಮಿ ಖರ್ಚಿನಲ್ಲಿ, ಅಂದರೆ ಗೌರ್ಮೆಂಟ್ ರೇಟ್ಗಳಲ್ಲಿ ಎಷ್ಟು ಕೊಟ್ಟಿರ್ತಾರೆ ಅದೇ ರೇಟ್ನಲ್ಲಿ, ಅದೇ ಇದರಲ್ಲಿ ಆ ಸೌಲಭ್ಯಗಳನ್ನು 1/10 ಆಫ್ ದ ಕಾಸ್ಟ್ ಇಫ್ ಯು ಕ್ಯಾನ್ ಪ್ರೊವೈಡ್ ದಟ್ ಕೈಂಡ್ ಆಫ್ ಎಜುಕೇಷನ್ ಈಕ್ವಲೆಂಟ್, ಬಹುಶಃ ಆವಾಗ ಜನರು ಕ್ರಮೇಣ ಆಕರ್ಷಿತರಾಗ್ತಾರೆ ಅದಕ್ಕೆ. ಸೊ ಇದನ್ನು ನಾವು ನೋಡಬೇಕು. ಇದನ್ನು ಈ ರೀತಿಯ ದೂರದೃಷ್ಟಿಗಳ ಯಾವ ರೀತಿಯ ಎಜುಕೇಷನ್ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಬದಲಾವಣೆ ಆಗ್ತಾ ಇದೆ, ಬೇರೆ ಕಡೆ ಯಾವ ರೀತಿ ಈ ಮಾಡಲ್ ಸ್ಕೂಲ್ಗಳಲ್ಲಿ ಮಾಡ್ತಾ ಇದ್ದಾರೆ, ಸ್ಕೂಲು, ಪ್ರೈಮ್ ಮಿನಿಸ್ಟರ್ ಮಾಡಲ್ ಸ್ಕೂಲ್ಸ್, ಪ್ರೈಮರಿ ಅನೇಕ ಮಾಡಲ್. ಅದನ್ನು ಸ್ವಲ್ಪ ಅಧ್ಯಯನ ಮಾಡಿ ಗೊತ್ತಿದ್ರೆ ನಾನು ತಿಳಿಸಿದ್ರೆ ಅದನ್ನು ಡಾಕ್ಯುಮೆಂಟ್ ಮಾಡಿದ್ರೆ ನಾನು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡ್ತೇನೆ. ಮೊಟ್ಟಮೊದಲನೇದಾಗಿ ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಈಸ್ ಫಂಡಿಂಗ್ ಫಾರ್ ದಿ ರಿಪೇರ್ ಆಫ್ ದಿ ವರ್ಕ್. ಓಕೆ, ಫಸ್ಟ್ ಅದು ಈ ಶೀತಲವಾಗಿರುವಂಥ ಕೊಠಡಿಗಳಲ್ಲಿ ಯಾರನ್ನ ಸುಲಭವಾಗಿ 7ನೇ ತರಗತಿವರೆಗೆ ಅಥವಾ 8ನೇ ತರಗತಿವರೆಗೆ ಉಪಯೋಗಿಸ್ಕೋಬೇಕು ಅದನ್ನು ಮಾಡಿ. ಇನ್ನೊಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ. ಇದಕ್ಕೆ ಜಾಗ ಬೇಕಾದಷ್ಟಿದೆ. ನಮ್ಮ ಫ್ರೆಂಡ್ಸ್ಗಳಿದ್ದಾರೆ, ಇವರು ಅನೇಕ ಸರ್ಕಾರಿ ಅಧಿಕಾರಿಗಳು, ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಇನ್ನು ಒಂದು ವೃತ್ತಪತ್ರಿಕೆಗಳಲ್ಲಿ ಏನು ಬರ್ತದೆ, ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ, ಅದರ ಎಲ್ಲ ಸೌಲಭ್ಯಗಳನ್ನು ಪಡೆಯೋದಕ್ಕೆ ಸರ್ಕಾರದಿಂದ ಏನು ಬೇಕು. ಯಾಕೆ ಈ ಮಧ್ಯಂತರ ಲೀಡರ್ಸ್ಗಳು ತುಂಬ ಇದು ಮಾಡ್ತಾರೆ, ಇದೆಲ್ಲ ಅದು ನಿಮಗೂ ಜಾಸ್ತಿ ಗೊತ್ತಿದೆ. ನಾನು ಡೈರೆಕ್ಟಾಗಿ ಅವ್ರ ಜೊತೆ ಮಾತಾಡ್ತೀನಿ. ಈ ಮಧ್ಯಂತರ ವಾಟ್ ಇಸ್ ಲೀಕೇಜ್ ಆಫ್ ಫಂಡ್ಸ್ ದಟ್ ವಾಟ್ ಗೌರ್ಮೆಂಟ್ ಗಿವ್ಸ್ ದಟ್ ಶುಡ್ ನಾಟ್ ಹ್ಯಾಪನ್ ಹಿಯರ್. ಸೊ ಅದನ್ನು ನಾವು ಎಲ್ಲರೂ ಪ್ರತಿಯೊಬ್ಬ ಸಂಘದ ಅಧಿಕಾರಿಗಳು ಇಲ್ಲಿ ಅದನ್ನು ಅತ್ಯಂತ ಕೇರ್ಫುಲ್ಲಾಗಿ ನಿರ್ವಹಿಸಿ, ಓಕೆ, ಯಾರು ಯಾವ ಇದಕ್ಕೂ ನಂಬದೇ ಆ ರೀತಿಯ ಇವ್ರಿಗೆ ಇಷ್ಟು ಕೊಡಬೇಕು, ಅದು ಮಾಡಬೇಕು, ಅದನ್ನೆಲ್ಲ ಬದಿಗೆತ್ತು ಆ ಥರ ಸಂದರ್ಭಗಳು ಬಂದರೆ ನಾನು ತಿಳಿಸಿ. ಬಟ್ ನೀವು ಎನಿ ಟೈಮ್ ಯು ಕ್ಯಾನ್ ಮೇಕ್ ಮೀ ಕಾಲ್. ಓಕೆ, ನನಗೆ ಎಷ್ಟೋ ಜನ ಟೆಂಪಲ್ಗಳಿಗೆ ಅದು ಇದು ಕೇಳಿದ್ರು. ನಾನು ಎಷ್ಟೋ ಅದೆಲ್ಲ ಮಾಡ್ತಿದ್ದೆ ನಾನು. ಬಟ್ ಮೂಲಭೂತವಾಗಿ ನಿಮಗೆ ಡಾಕ್ಯುಮೆಂಟೇಷನ್ ಎಷ್ಟು ಕಮ್ ಫ್ರಮ್ ದಿ ಸ್ಕೂಲ್. ನೀವುಗಳು ಅದಕ್ಕೆ ಏನು ಬೇಕು ನಿಮಗೆ ಫಸ್ಟು ಪ್ರತಿಯೊಂದನ್ನು ಅದನ್ನು ಇಮೇಲಲ್ಲಿ ಕಳಿಸೋದು ಸಾಕು. ನಾನು ಪ್ರಿಂಟ್ ಮಾಡಿಕೊಂಡು ನಾನು ಅಧಿಕಾರಿಗಳ ಜೊತೆ ಮಾತಾಡ್ತೀನಿ. ನಾನು ಏನು ಮಾಡಬೇಕು ಅಂತ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ. ಓಕೆ, ಮಾಡ್ತೀನಿ. ಸೊ ಇದು ಒಂದು ಚಾಲೆಂಜ್ ಆಲ್ ಆಫ್ ಅಸ್. ಸೊ ನಾನು ನಿಮ್ಮಲ್ಲಿ ಒಬ್ಬ ಅಷ್ಟೇ, ಇನ್ನೇನಿಲ್ಲ. ಯಾಕೆ ನಾನು ಬೆಂಗಳೂರಲ್ಲಿ ಇರ್ತೀನಿ. ನನಗೆ ಏನೋ ತುಂಬ ವರ್ಷದಿಂದ ಇದರಿಂದ ಜನಗಳು ನಮ್ಮ ಬಗ್ಗೆ ಗೊತ್ತಿರೋದ್ರಿಂದ ಕೆಲವರು ತುಂಬ ಜನ ಮಾತು ಕೇಳ್ತಾರೆ, ಕೆಲವರು ಕೇಳಿದ್ರೆ ಇರೋದು ಅದು ಇರುತ್ತೆ ಎಲ್ಲರೂ ಅದು ಮಾಡೋದಿಲ್ಲ. ಯಾಕೆ ಬಟ್ ಸಾಧ್ಯವಾದಷ್ಟು ನನ್ನ ಪ್ರಯತ್ನಗಳನ್ನು, ಯಾಕೆ ವರ್ಷದ ನನ್ನ ಪ್ರಯತ್ನ ಶುರು ಮಾಡಿದ್ರೆ ನಾನು ಬಿಡೋದಿಲ್ಲ ಅದನ್ನು. ಓಕೆ, ಮಾಡ್ತೀನಿ. ಸೊ ಇದಕ್ಕೆಲ್ಲ ಕಾರಣಕರ್ತರಾದಂಥ ನಟರಾಜರು ನಿಮ್ಮೆಲ್ಲರೂ ಇದನ್ನು ಒಗ್ಗಟ್ಟಿನಿಂದ, ಮುಖ್ಯವಾಗಿ ನಾನು ಯಾವಾಗಲೂ ಹೇಳೋದು ಇದೊಂದೇ, ಇಫ್ ಯು ಲುಕ್ ಅಟ್ ಎನಿ ಅಡ್ವಾನ್ಸ್ಡ್ ಕಂಟ್ರೀಸ್, they have a multilingual, multiracial, multi-caste societies. This is what differentiates what you call the monolithic society or monolithic caste community. ಎಲ್ಲರೂ ಜೊತೆಲಿ ಒಟ್ಟಿಗಾದಾಗ, ಯಾಕಂದರೆ ಅವರ ಅಭಿಪ್ರಾಯಗಳು ಬೇರೆ, ಅವ್ರ ಕಲ್ಚರ್ಸ್ ಬೇರೆ, ಅವರ ಪದ್ಧತಿಗಳು ಬೇರೆ. ಆದರೆ ಮುಖ್ಯದ ಗುರಿ ಸ್ಕೂಲ್ನ ಈ ಶಾಲೆಯನ್ನು, ಸರ್ಕಾರಿ ಶಾಲೆಯನ್ನು ಅತ್ಯುತ್ತಮ ಶಾಲೆಯನ್ನಾಗಿ ಮಾಡುವಂಥ ಕರ್ತವ್ಯ. ಯಾಕೆ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳ ಪ್ರವೇಶ, ಅದಕ್ಕೆ ಬೋಧನೆ, ಆ ಬೋಧನೆಗೆ ಬೇಕಾದಂಥ ಸಲಕರಣೆಗಳು ಮತ್ತು ಅತ್ಯಾಧುನಿಕ ವಿಧಾನಗಳು. ನಮ್ಮ ಇವರು ರವಿಶಂಕರ್ ಹೇಳ್ತಾ ಇದ್ದವರಿಗೆ ಮಾತಾಡ್ತಾರ್ಬೇಕಾದ್ರೆ ಅವರಿಗೆ ಸೊಸೈಟಿ ಇದೆ, ಅವರು ಒಗ್ಗೂಡಿಸುವುದೆಲ್ಲ ಮಾಡ್ತಾರೆ. ಸೊ ಇದನ್ನೆಲ್ಲ ಒಗ್ಗೂಡಿಸಿ, ಎಲ್ಲ ಪ್ರಯತ್ನ ಒಗ್ಗೂಡಿಸಿ, ಓಕೆ, ಸೊ ನಾವು ಮಾಡೋಣ ಎಲ್ಲ ಒಟ್ಟಿಗೆ ಸೇರಿ.
ಓಕೆ. ಸೊ ಏನು ಒಂದು ಟೈಮ್ ಲಿಮಿಟ್ ಇಟ್ಕೊಂಡು ಒಂದು 2 ವರ್ಷಕ್ಕೆ ಪ್ರತಿ ವರ್ಷ ನಮ್ಮ ಹೆಜ್ಜೆಗಳಲ್ಲಿ ಏನು ಔಟ್ಕಮ್ ಇದೆ ಆ ಬದಲಾವಣೆಗಳನ್ನು ಗಮನಿಸಿ ಅದನ್ನು ಇನ್ನೂ ಎತ್ತರಲಾದ ತೆಗೆದುಕೊಂಡು ಹೋಗಿ ಅದನ್ನು ಮಾಡೋಕ್ಕೆ ನಾನು ನಿಮ್ಮ ಜೊತೆ ಸೇರಿ ಮಾಡ್ತೀನಿ. ನಾನು ಯು ಕ್ಯಾನ್ ಆಲ್ವೇಸ್ ರೀಚ್ ಮಿ ಅಟ್ ಎನಿ ಟೈಮ್. ಅದೇನೋ ಬೇಕಾದ್ರೆ ವೆಬ್ ಕಾಲ್ ಮಾಡಿ, ಏನೋ ಸಾಧ್ಯ ಆದರೆ ಟೆಲಿಫೋನ್ ಕಾಲ್ ಮಾಡಿ, ಯಾವ ಯೋಚನೆ ಇಲ್ಲ. ಟೆನ್ ಟೈಮ್ ನನ್ನ ಬಗ್ಗೆ ನನ್ನ ಕಾಂಟ್ಯಾಕ್ಟ್ ನನ್ನ ಸಂಪರ್ಕಿಸಿ ನನ್ನನ್ನು ಕೇಳ್ಬೋದು. ನಾನು ಯಾವಾಗಲೂ ಗೊತ್ತಾಗ್ಬೋದು, ಹೇಳ್ತೀನಿ. ನಾನು ಯಾರು ಫೋನ್ ಮಾಡಿ ಮಾತಾಡ್ತೀನಿ ವಾಪಸ್ ಸಂಸಾರ ಮಿಸ್ ಆಗ್ಬೋದು. ಸೊ ಯಾವುದೋ ಅಂಜಿಕೆಯನ್ನು ಇದ್ದರೆ ಇದು ನನ್ನ ಆದ್ಯ ಕರ್ತವ್ಯ. ಅದಕ್ಕೋಸ್ಕರ ಈ ವರ್ಷದಲ್ಲಿ ಮಾಡೋಣ ಅಂತ. ಯಾಕೆಂದ್ರೆ ನಾನು ಬೇಕಾದಷ್ಟು ಕಡೆ ಹೋಗಿದ್ದೀನಿ. ನಾನು ಓದಿದ ಶಾಲೆಯಲ್ಲಿ ಈ ಥರ ಇದ್ದರೆ ನನಗೆ ಬೇಜಾರಾಗುತ್ತಿತ್ತು. ಇಂಥ ಶಾಲೆ ಇಂಥ ದೊಡ್ಡ ಅತ್ಯುತ್ತಮ ಅಧಿಕಾರಿಗಳನ್ನು ಮಾಡಿ ಕೇವಲ ನಾವುಗಳೇ ಇದನ್ನು ಮಾಡಬಹುದು, ನಮ್ಗಳಿಂದಲೇ ಇದಕ್ಕೆ ಆಗಿರೋದು. ಓಕೆ. ನಾವು ಯಾವುದೇ ಯೋಚನೆ ಮಾಡಿದರೆ ಪ್ರೈವೇಟ್ ಸ್ಕೂಲ್ಗಳಿಗೆ ಇರಲಿ ಅವರ ರೆಸ್ಪಾನ್ಸಿಬಿಲಿಟಿ. ಬಟ್ ನಾವು ಅವ್ರ ಬಗ್ಗೆ ಹೆಚ್ಚಿಗೆ ಯೋಚನೆ ಮಾಡಿದ್ರೆ ನಮ್ಮ ಬಗ್ಗೆ ಹೆಚ್ಚಿಗೆ ಯೋಚನೆ ಮಾಡಿ ನಾವು ಹೇಗೆ ಮುಂದಕ್ಕೆ ಬರಬೇಕು, ಓಕೆ, ನಾವು ಹೇಗೆ ಅಟ್ರ್ಯಾಕ್ಟ್ ಮಾಡಬೇಕು. ಅದೇ ವಿದ್ಯಾರ್ಥಿಗಳು ಅಲ್ಲಿಗೆ ಹೋಗಬೇಕು, ನಮಗೆ ಇಲ್ಲಿ ಬರೋದಕ್ಕೆ. ಅದಕ್ಕೆ ಜನತೆಗೆ, ಸೊಸೈಟಿಗೆ, ಮಕ್ಕಳಿಗೆ, ಸಂಬಂಧಿಕರಿಗೆ, ಈಗ ಅವರಿಗೆ ಟೀಚರ್ಸ್ಗಳ ಸಂಬಂಧಿಕರಿಗೆ ಇವುಗಳಿಗೆ ತಿಳುವಳಿಕೆ ಕೊಟ್ಟು ಮಾಡೋದು. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ.